ಪ್ರಪೋಸಲ್ಸ್ ಈಗ ಯಾಕಂತಂದ್ರೆ ಈಗ ಹ್ಮ್. ನಾರ್ಮಲ್ ಆಗಿ ನಟಿ ಅಂದ ತಕ್ಷಣ ಒಂದಷ್ಟು ಪ್ರಪೋಸಲ್ಸ್ ಅಂತ ಬರುತ್ತೆ. ಹ್ಮ್. ನೀವ್ ಈ ತರ ಸ್ಟೇಟ್ಮೆಂಟ್ ಕೊಟ್ಮೇಲೆ ಅಂತೂ ಕೂಡಾನು ಹ್ಮ್. ಕರ್ನಾಟಕದಲ್ಲಿ ನಮ್ ಹುಡುಗರು ಜಾಸ್ತಿ ಕಾಯ್ತಿರ್ತಾರೆ. ಮೊದ್ಲೇ ಹುಡುಗಿರ್ ಬೇರೆ ಸಿಗಲ್ಲ ಮೈಸೂರ್ ಅಂತ ಹುಡುಗರಂತ. ಹೌದು. ನೀವ್ ಹೇಳಿದ್ರಿ ನಂಗ್ ಮೈಸೂರ್ ಹುಡುಗನೇ ಬೇಕು. ಆ ಹೌದು. ಚಾಮುಂಡೇಶ್ವರಿ ಟೆಂಪಲ್ ಮತ್ತೆ ಅದ್ಯಾವ್ದೋ ಒಂದು ಅಯ್ಯಂಗಾರ್ ಸಾಪಾ ಬೇಕ್ರಿ. ಸಾಬಾ ಬೇಕರಿ ಅದೆಲ್ಲ ಹೇಳಿದ್ರಿ. ಹಾ. ಎಷ್ಟು ಮೈಸೂರು ಹುಡುಗರ ಪ್ರಪೋಸಲ್ಸ್ ಗಳು ಬಂದಿದೆ ಅಭಿಜ್ಞಾ ಅವರಿಗೆ ಅಂತ? ತುಂಬಾ ಬಂತು. ಹ್ಮ್. ಆ ನನ್ಗೇನ್ ಗೊತ್ತಾ, ನಂಗೆ ರಿಪ್ಲೈ ನಾನೊಂದು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರೋದ್ರಿಂದ ಹ್ಮ್. ನಾನು ಹಂಗೆಲ್ಲ ಯಾರಿಗ್ ರಿಪ್ಲೈ ಮಾಡೋದು ತುಂಬಾ ಹ್ಮ್. ಅಭಾಸ ಆಗ್ಬಿಡುತ್ತೇನೋ ಅನ್ನೋದು ನನ್ನ ತಲೆಯಲ್ಲಿದೆ. ಹ್ಮ್. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಅವ್ರು ಇದಾರೆ ಇವಾಗ ಹ್ಮ್. ಒಂದ್ ಹುಡುಗನ್ ಹುಡುಕಿ ನನಗ್ ಮದ್ವೆ ಮಾಡ್ಸಕ್ಕೆ ಅಂತ. ಹ್ಮ್. ಆ ಮೆಂಟಾಲಿಟಿಲಿ ಇರೋದ್ರಿಂದ ತುಂಬಾ ಪ್ರಪೋಸಲ್ಸ್ ಬಂತು, ತುಂಬಾ ನೋಡ್ದೆ. ಹ್ಮ್. ಬಟ್ ನನ್ಗೆ ಯಾರಿಗೂ ರಿಪ್ಲೈ ಮಾಡೋ ಅಷ್ಟು ಧೈರ್ಯ ಬರ್ಲಿಲ್ಲ. ಅಯ್ಯೋ ನಾನ್ ಆಮೇಲೆ ರಿಪ್ಲೈ ಮಾಡಿ ಅದು ಬೇರೆ ತರ ಏನಾದ್ರು ಪೋಟ್ರೆ ಆಗ್ಬಿಟ್ರೆ, ಬಿಕಾಸ್ ನಾವ್ ಫ್ರಂಟ್ ಲೈನ್ ಅಲ್ಲಿ ಇರುವಂತ ಮನುಷ್ಯರು, ಆಕ್ಟರ್ಸ್ ಆಗಿರ್ಬೋದು. ಓಕೆ, ಇವ್ರೇನೋ ಚೆನ್ನಾಗ್ ಕಳ್ಸಿದಾರೆ, ಇಷ್ಟ ಆಗಿ ರಿಪ್ಲೈ ಮಾಡ್ಬೇಕಂತ ಅನ್ಸಿದ್ರು ನಾನೇನೋ ರಿಪ್ಲೈ ಮಾಡ್ಬಿಟ್ಟು ಅದು ಬೇರೆ ತರ ಟರ್ನ್ ಆಗ್ಬಿಟ್ರೆ ಅನ್ನೋದು ನಮ್ ತಲೆಯಲ್ಲಿ ಫಸ್ಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾರಿಗೂ ಕೆಲವ್ರಿಗೆ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ ಅಂತೆಲ್ಲ ಕಳಿಸ್ದೆ. ಬಟ್ ಅಕ್ಸೆಪ್ಷನ್ ಲೆವೆಲ್ಗಿನ್ನೂ ಅಷ್ಟ್ ಧೈರ್ಯ ಬರ್ಲಿಲ್ಲ ನನ್ಗೆ.